ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಲಕ್ಷ್ಮೀಕಾಂತ್ ಅವರು ಆನಂದ್ಗೆ ಕಾಲ್ ಮಾಡಿ, ಆನಂದಪ್ಪ ಇಲ್ಲಿ ಅಜ್ಜಿ ಕಾಣ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಆ ಕಿರಾತಕ ಜಯದೇವ್ ಹೇಳ್ತಾ ಇದ್ದಾನೆ, ಅಜ್ಜಿ ಎಲ್ಲೋ ಹೋಗಿದ್ದಾರೆ, ಬೆಳಿಗ್ಗೆನೇ ಎದ್ದು ಹೋಗಿದ್ದಾರೆ ಅಂತ ಆ ಕೆಲಸದವ್ರ ಹತ್ರ ಹೇಳಿಸಿದ್ರು ಅಂತ ಇಲ್ಲಿ ಹೇಳ್ತಾರೆ. ಆಗ ನನಗೇನೋ ಡೌಟ್ ಬರ್ತಿದೆ ಆನಂದಪ್ಪ ಅಂತ ಹೇಳಿ ಹೇಳ್ತಾರೆ. ಆಗ ಆನಂದ್ ಕೂಡ, ಹೌದು ಅಂಕಲ್, ಹಾಗೆ ನನಗೂ ಕೂಡ ಅವನ ಮೇಲೆ ಡೌಟ್ ಬರ್ತಾ ಇದೆ. ಅಂಕಲ್, ನೀವೊಂದು ಕೆಲಸ ಮಾಡಿ, ನೀವು ಜಯದೇವ್ ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತ ನೀವು ಅವನ ಕಾರನ್ನು ಫಾಲೋ ಮಾಡಿ, ಆಗ ಏನಾದರೂ ಸ್ವಲ್ಪ ಸುಳಿವು ಸಿಗ್ಬೋದು ಅಂತ ಹೇಳ್ತಾರೆ. ಆಗ ಆಯಿತು ಆನಂದಪ್ಪ, ನೀನು ಹೇಳ್ದಾಗೆ ನಾನು ಮಾಡ್ತೇನೆ. ಆ ಕಿರಾತಕ ಏನು ಮಾಡ್ತಾನೋ ಒಂದು ಗೊತ್ತಾಗಲ್ಲ, ಅಜ್ಜಿ ಬದುಕಿದ್ರೆ ಸಾಕಪ್ಪ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಆನಂದ್ ಅವರು ಕೂಡ, ಹಾಗೆಲ್ಲ ಏನೂ ಆಗಲ್ಲ, ಅಜ್ಜಿ ಬದುಕಿರ್ತಾರೆ, ನೀವು ಅವರನ್ನು ಫಾಲೋ ಮಾಡಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸರಿ ಆನಂದಪ್ಪ ಅಂತ ಹೇಳಿ ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಈ ಕಡೆ ಜಯದೇವ್ ಹೋಗ್ತಿರೋ ಕಾರನ್ನು ಫಾಲೋ ಮಾಡ್ತಾ ಹೋಗ್ತಾ ಇರ್ತಾರೆ. ಆಗ ಜಯದೇವ್ ಕೂಡ ಅಲ್ಲಿ ಒಂದು ಫ್ಲಾಟ್ ಹತ್ರ ನಿಲ್ಲಿಸ್ತಾರೆ. ಹಾಗೆ ಜಯದೇವ್ ಕೂಡ ಅಲ್ಲಿ ಒಂದು ರೂಮಿಗೆ ಹೋಗಿ ಕೀಯನ್ನು ತೆಗಿತಾರೆ. ಆಗ ಅಲ್ಲಿ ಅಜ್ಜಿ ಕೂಡ ಇರ್ತಾರೆ. ಆಗ ಲಕ್ಷ್ಮೀಕಾಂತ್ ಕೂಡ ನಿಧಾನಕ್ಕೆ ಬಂದು ಕಿಟಕಿಯಿಂದ ನೋಡ್ತಾ ಇರ್ತಾರೆ. ಆಗ ಅಜ್ಜಿ ಅಲ್ಲಿರೋದನ್ನ ನೋಡಿ ಲಕ್ಷ್ಮೀಕಾಂತ್ಗೂ ತುಂಬ ಖುಷಿ ಆಗುತ್ತೆ. ನಮಗೆ ಗೊತ್ತಿತ್ತು ಅಜ್ಜಿ ಏನೂ ಆಗಿರೋದಿಲ್ಲ, ಹಾಗೆ ಈ ಕಿರಾತಕನೇ ಕಿಡ್ನಾಪ್ ಮಾಡಿರೋದಂತ ನನಗೆ ಗೊತ್ತಿತ್ತು ಅಂತ ಹೇಳಿ ಇಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಹಾಗೆ ಈ ಕಡೆ ಜಯದೇವ್ ಕೂಡ ಬರ್ತಾರೆ. ಅದನ್ನ ನೋಡಿ ಅಜ್ಜಿ ಕೂಡ ಒಂದೇ ಸರಿ ಎದ್ದು ನಿಂತ್ಕೊಳ್ತಾರೆ. ಆಗ ಜಯದೇವ್ ಹೇಳ್ತಾರೆ, ಯಾಕೆ ಮುದುಕಿ ಎದ್ದು ನಿಂತ್ಕೊಂಡ್ಬಿಟ್ಟೆ, ನೀನು ಈಗಲೇ ಈ ಥರ ಶಾಕ್ ಆದರೆ ಹೇಗೆ? ನಾನು ಇನ್ನೂ ತುಂಬ ವಿಷಯನ ನಿನಗೆ ಹೇಳಬೇಕು, ನಿನಗಿನ್ನೂ ವಿಷಯನೇ ಗೊತ್ತಿಲ್ಲ, ಆಗಲೇ ಎದ್ದು ನಿಂತ್ಕೊಂಡ್ಬಿಟ್ಟೆ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಜ್ಜಿ ಕೂಡ, ಏಯ್ ಜಯದೇವ್, ಯಾಕೆ ನನ್ನ ಇಲ್ಲಿ ತಂದು ಕೂಡಾಕಿದ್ಯಾ, ನನ್ನನ್ನು ಮೊದಲು ಇಲ್ಲಿಂದ ಬಿಡು ಅಂತ ಇಲ್ಲಿ ಹೇಳ್ತಾರೆ. ಆಗ ಮುದುಕಿ ನಿನ್ನ ಬಿಡೋಕೆ ನಾನು ಇಲ್ಲಿ ಕರ್ಕೊಂಬಂದಿಲ್ಲ, ನಿನಗೆ ಇನ್ನೊಂದು ವಿಷಯ ಹೇಳಿದರೆ ನೀನು ತುಂಬ ಶಾಕೆ ಆಗ್ಬಿಡ್ತೀಯ ಅಂತ ಇಲ್ಲಿ ಹೇಳ್ತಾರೆ. ಆಗ ಏನು ಮಾಡಿದೀಯಾ ಬೊಗಳು ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಕೂಡ, ಸಮಾಧಾನ ಮುದುಕಿ, ಸಮಾಧಾನ ಅಂತ ಇಲ್ಲಿ ಹೇಳ್ತಾರೆ. ನಿನ್ನ ಹತ್ರ ಅಷ್ಟೊಂದು ಆಸ್ತಿ ಇದೆ, ಅದು ನೀನು ನಿನ್ನ ಮೊಮ್ಮಗ ಗುಂಡಿಗೆ ಕೊಡಬೇಕಂತ ಇದೆ. ಆದರೆ ನಾವು ನಿನ್ನ ಮಗನಿಗೆ ಹುಟ್ಟಿರೋರಲ್ಲ, ನಮಗೆ ಯಾಕೆ ನೀನು ಕೊಡಲ್ಲ? ಹಾಗೆ ನಾನು ಚಿಕ್ಕವನಿದ್ದಾಗಿಂದನೂ ಕೂಡ ನನಗೆ ಒಂದು ಕ್ಷಣನೂ ನೀನು ನನಗೆ ಪ್ರೀತಿ ತೋರಿಸ್ತಿಲ್ಲ. ಹಾಗೆ ನೀನು ಈಗ ನಾನು ಕೇಳ್ತಾ ಇದ್ದೇನೆ, ನಿನ್ನ ಆಸ್ತಿ ನನಗೆ ಬರ್ಕೊಡ್ತೀಯಾ ಅಂತ ಹೇಳಿ ಕೇಳ್ತಾರೆ. ಆಗ ಅಜ್ಜಿ, ಯಾವುದೇ ಕಾರಣಕ್ಕೂ ನಿನಗೆ ಒಂದು ಬಿಡಿಗಾಸು ಕೂಡ ನಾನು ಬರ್ಕೊಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಕೂಡ, ನೀನು ಬರ್ಕೊಳ್ಳಿಲ್ಲ ಅಂದರೆ ಏನು ಮುದುಕಿ, ಅದನ್ನು ನಾನು ಹೇಗೆ ಪಡ್ಕೊಳ್ತಾ ಇದ್ದೀನಂತ ನೀನು ಕೇಳಿದ್ರೆ ನೀನು ಶಾಕ್ ಆಗಿಬಿಡ್ತೀಯಾ? ನಾನು ಆಗ್ಲೇ ನಿನಗೆ ನೈಟೇ ನಿದ್ದೆ ಮಾತ್ರೆನ ಕೊಟ್ಟು ಹಾಗೆ ನಿನ್ನ ಕೈಯಿಂದ ತಮ್ಮ ಇಂಪ್ರೆಷನ್ ತಗೊಂಡಾಯಿತು. ಈಗ ನಾನು ನಿನ್ನ ಥರನೇ ಇರೋ ಒಂದು ಫೇಕ್ ಅಜ್ಜಿನ ಕ್ರಿಯೇಟ್ ಮಾಡಿ ಅವರು ನನಗೆ ಆಸ್ತಿನ ಕೊಡೋ ಹಾಗೆ ನನ್ನ ಹೆಸರಲ್ಲಿ ಎಲ್ಲ ಮಾಡಿಸ್ಕೊಂಡು, ಹಾಗೆ ನೀನು ಅದನ್ನು ನೋಡ್ತಾ ಇರು, ನಾನು ಅನುಭವಿಸ್ತಾ ಇರ್ತೀನಿ ಅಂತ ಹೇಳಿ ಈ ಕಡೆ ಜಯದೇವ್ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ, ಕಿರಾತಕ, ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ಈ ಥರ ಮಾಡಿನೇ ನನ್ನ ಗುಂಡುನ ಮನೆಯಿಂದ ಓಡಿಸಿದ್ಯಾ ಅಂತ ಇಲ್ಲಿ ಹೇಳ್ತಾರೆ. ಹೌದು, ನಿನ್ನ ಮುದ್ದಿನ ಗುಂಡುನ ಓಡಿಸಿದ್ದು ನಾನೇ ಅಂತ ಇಲ್ಲಿ ಜಯದೇವ್ ಹೇಳ್ತಾರೆ. ಆಗ ಈ ಕಡೆ ಅಜ್ಜಿ ಕೂಡ, ನನ್ನ ಮೊಮ್ಮಗ ಬಂದೇ ಬರ್ತಾನೆ ಗುಂಡು, ಆದಷ್ಟು ಬೇಗ ನಿನ್ನ ಮತ್ತು ನಿನ್ನ ಅಮ್ಮ ಶಕುಂತಲಾ ಎಲ್ಲರ ಸೊಕ್ಕನ್ನು ಅಡಗಿಸ್ತಾನೆ, ಆದಷ್ಟು ಬೇಗ ನಿಮ್ಮನ್ನು ಆ ಮನೆಯಿಂದ ಹೊರಗೆ ಹಾಕ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯದೇವು, ನೀನೇನು ಮಾಡಿದ್ರು ಅದಾಗೋದಿಲ್ಲ ಮುದುಕಿ, ಇನ್ನೇನು 2 ದಿನಗಳಲ್ಲಿ ನಿನ್ನ ಆಸ್ತಿ ಎಲ್ಲ ನಮ್ಮ ಪಾಲಿಗೆ ಬರುತ್ತೆ, ನೀವೇ ನಮ್ಮ ಮನೆಯಿಂದ ಬೀದಿಗೆ ಹೋಗ್ತೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಜ್ಜಿ ಕೂಡ, ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನನ್ನ ಮೊಮ್ಮಗ ಬಂದೇ ಬರ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಆಯಿತು, ನಿನ್ನ ಮೊಮ್ಮಗ ಬಂದು ಬಿಡಿಸ್ಕೊಂಡೋಗ್ಲಿ, ಅಲ್ಲಿವರೆಗೂ ನೀನು ದೇವರಲ್ಲಿ ಜಪ ಮಾಡ್ತಾ ಇರು ಅಂತ ಹೇಳಿ ಈ ಕಡೆ ಜಯದೇವ್ ಕೂಡ ಇಲ್ಲಿ ಹೇಳ್ತಾರೆ.
ಇದೆಲ್ಲವನ್ನು ಕೇಳಿಸಿಕೊಂಡ ಲಕ್ಷ್ಮೀಕಾಂತ್ ಕೂಡ ಅಯ್ಯೋ ಈ ಕಿರಾತಕ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾನ, ನಾನು ಇದನ್ನು ಆದಷ್ಟು ಬೇಗ ಇದನ್ನು ನನಗೆ ತಿಳಿಸ್ಬೇಕು, ಇಲ್ಲ ಅಂದರೆ ತುಂಬ ತೊಂದರೆನೇ ಆಗುತ್ತೆ, ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗಬೇಕು, ಆ ಕಿರಾತಕನ ಕಣ್ಣಿಗೆ ನಾನೆಲ್ಲರೂ ಸಿಕ್ಬಿಟ್ರೆ ನನ್ನನ್ನು ಇದೇ ರೀತಿ ಕೂಡಾಗ್ಬಿಡ್ತಾನೆ, ಇಲ್ಲಪ್ಪ ನಾನು ಬೇಗ ಹೋಗ್ಬಿಡ್ತೇನೆ ಅಂತ ಹೇಳಿ ಲಕ್ಷ್ಮೀಕಾಂತ್ ಅಲ್ಲಿಂದ ಬೇಗ ಇಳಿದು ಬಂದು ಹಾಗೆ ಆನಂದ್ ಅವರಿಗೂ ಕಾಲ್ ಮಾಡಿ ಹೇಳ್ತಾರೆ, ಆನಂದಪ್ಪ ಆ ಕಿರಾತಕನೇ ಅಜ್ಜಿನ ಕಿಡ್ನಾಪ್ ಮಾಡಿರೋದು, ಹಾಗೆ ಅವನು ಅಜ್ಜಿಯ ತಮ್ಮ ಇಂಪ್ರೆಷನ್ನು ಕೂಡ ತೆಗೆದುಕೊಂಡಿದ್ದಾನೆ, ಅಜ್ಜಿನ ಅಲ್ಲಿ ಕೂಡಾಗಿದ್ದಾನೆ, ಹಾಗೆ ಅದೇ ಥರ ಇರೋ ಫೇಕ್ ಅಜ್ಜಿನ ಕ್ರಿಯೇಟ್ ಮಾಡಿ ಅವರ ಆಸ್ತಿನೆಲ್ಲ ಹೊಡಿಬೇಕಂತ ಇದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಆನಂದಪ್ಪ ನಾವು ಆದಷ್ಟು ಬೇಗ ಇದನ್ನು ಗೌತಮ್ಗೆ ಹೇಳಬೇಕು, ಹಾಗೆ ಇಲ್ಲ ಅಂದರೆ ಅಜ್ಜಿನೂ ಕೂಡ ನಾವು ಕಳ್ಕೊಳ್ತೇವೆ ಮತ್ತು ಆಸ್ತಿ ಎಲ್ಲ ಕಳ್ಕೊಳ್ತೇವೆ, ಆನಂದಪ್ಪ ಬೇಗ ಕಾಲ್ ಮಾಡಿ ಗೌತಮ್ಗೆ ಹೇಳು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಆನಂದ್ ಅವರು ಕೂಡ ಓಕೆ ಅಂಕಲ್ ಅಂತ ಇಲ್ಲಿ ಹೇಳ್ತಾರೆ, ನಾನು ಆದಷ್ಟು ಬೇಗ ಹೇಳ್ತೇನೆ, ನೀವೇನು ಟೆನ್ಷನ್ ಮಾಡಬೇಡಿ, ನೀವು ಆ ಜಯದೇವ್ ಮೇಲೆ ಒಂದು ಕಣ್ಣನ್ನು ಇಟ್ಟಿರಿ ಅಂತ ಇಲ್ಲಿ ಹೇಳ್ತಾರೆ. ಆಯಿತು ಆಯಿತು ಅಂತ ಹೇಳಿ ಈ ಕಡೆ ಕಾಲನ್ನು ಕಟ್ ಮಾಡ್ತಾರೆ. ಹಾಗೆ ಈ ಕಡೆ ಗೌತಮ್ ಮತ್ತು ಭೂಮಿಕಾ ಕೂಡ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಹಾಗೆ ದೇವಸ್ಥಾನದಲ್ಲಿ ಅವರ ಬರ್ತಡೇ ಇರುವ ಕಾರಣ ಅವರು ಪೂಜೆ ಮಾಡಿಸ್ಕೊಂಡು ಹೋಗೋಣ, ಇಲ್ಲೇ ಕಾರ್ ನಡೆಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಗೌತಮ್ ಅವರು ಕೂಡ ಎಲ್ಲರೂ ಹೋಗ್ತಾರೆ. ಹಾಗೆ ಭೂಮಿಕಾ ಹೆಸರಲ್ಲೂ ಕೂಡ ಈ ಕಡೆ ಅರ್ಚನೆ ಮಾಡಿಸ್ತಾ ಇರ್ತಾರೆ. ಆದರೆ ಅಪ್ಪು ಮತ್ತು ಮಿಂಚು ಕೂಡ ಅವರು ದೇವರಿಗೆ ಕೈ ಮುಗಿದು ದೇವರಿಗೆ ಪ್ರದಕ್ಷಿಣೆ ಹಾಕಿ ಬರ್ತೇವೆ ಅಂತ ಹೇಳಿ ಭೂಮಿಕಾ ಮತ್ತು ಗೌತಮ್ನ ಬಿಟ್ಟು ಹೋಗ್ತಾರೆ. ಹಾಗೆ ಗೌತಮ್ ಅವರು ಕೂಡ ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾರೆ, ಅಪ್ಪ ನೀನು ಇಷ್ಟು ವರ್ಷಗಳ ಕಾಲ ನಮ್ಮನ್ನು ದೂರ ದೂರ ಇದ್ದವರನ್ನು ನಾವು ಒಂದೇ ವಠಾರದಲ್ಲಿ ಎದುರು ಮದ್ರು ಮನೆಯಲ್ಲಿ ಒಬ್ಬರನ್ನೊಬ್ಬರು ಡೈಲಿ ನೋಡುವ ಹಾಗೆ ಮಾಡಿದೀಯ, ಅದೇ ರೀತಿಯಲ್ಲಿ ಆದಷ್ಟು ಬೇಗ ನಾವು ಅಕ್ಕಪಕ್ಕದಲ್ಲಿ ಇದ್ದು ನಾವು ಇಬ್ಬರು ಪ್ರೀತಿಯಿಂದ ಇರಬೇಕು, ಆದಷ್ಟು ಬೇಗ ನಾವು ಒಂದಾಗಬೇಕು ಅಂತ ಇಲ್ಲಿ ದೇವರಲ್ಲಿ ಹೇಳ್ಕೊಳ್ತಾ ಇರ್ತಾರೆ. ಹಾಗೆ ಭೂಮಿಕಾನಲ್ಲಿರುವ ಎಲ್ಲ ಕೋಪ ಮತ್ತು ಅವರು ಏನು ಸತ್ಯವನ್ನು ಮುಚ್ಚಿಟ್ಟಿದ್ದಾರೋ ಅದನ್ನು ಆದಷ್ಟು ಬೇಗ ನನ್ನ ಹತ್ರ ಹೇಳಬೇಕು ಅಂತ ಹೇಳಿ ಇಲ್ಲಿ ದೇವರಲ್ಲಿ ಕೇಳ್ಕೊಳ್ತಾ ಇರ್ತಾರೆ. ಹಾಗೆ ಭೂಮಿಕಾ ಅವರು ಕೂಡ ದೇವರಲ್ಲಿ ಗೌತಮ್ ಅವರು ಚೆನ್ನಾಗಿ ಇರಬೇಕು, ಹಾಗೆ ಅವರು ಇನ್ನೂ 100 ವರ್ಷಗಳ ಕಾಲ ಚೆನ್ನಾಗಿ ಬದುಕಬೇಕು, ಗೌತಮ್ ಅವರು ಯಾಕೆ ಆ ಮನೆನ ಬಿಟ್ಟು ಬಂದಿದ್ದಾರೆ ಅದು ಸತ್ಯ ಎಲ್ಲ ನನಗೆ ಗೊತ್ತಾಗಬೇಕು, ಆ ಶಕುಂತಲಾ ಅವರಿಂದ ಆಗುತ್ತಿರುವ ಎಲ್ಲ ಪ್ರಾಬ್ಲಮ್ ನಿಂತೋಗಬೇಕು, ನಾನು ಆದಷ್ಟು ಬೇಗ ಗೌತಮ್ನ ಜೊತೆ ಇರಬೇಕು, ನನಗೆ ಗೌತಮ್ನ ಬಿಟ್ಟು ಇರೋಕ್ಕೆ ಆಗೋದಿಲ್ಲ ದೇವರೇ, ಆದಷ್ಟು ಬೇಗ ನಮಗಿರುವ ಈ ಎಲ್ಲ ಪ್ರಾಬ್ಲಮ್ಗಳಿಂದ ಬಿಡುಗಡೆ ಮಾಡಪ್ಪ ಅಂತ ಹೇಳಿ ಈ ಕಡೆ ಭೂಮಿಕಾ ಅವರು ಹೇಳ್ಕೊಳ್ತಾ ಇರ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರು ಕೂಡ ನಾವು ಆದಷ್ಟು ಬೇಗ ಒಂದಾಗಬೇಕು, ಹಾಗೆ ನಾನು ನನ್ನ ಮಕ್ಕಳ ಜೊತೆ ಮತ್ತು ಭೂಮಿಕಾ ಅವರ ಜೊತೆ ಮತ್ತು ನನ್ನ ತಾಯಿಯ ಜೊತೆ ಖುಷಿ ಖುಷಿಯಲ್ಲಿ ಇರಬೇಕು, ಅಪ್ಪ ನೀನು ಆದಷ್ಟು ಬೇಗ ನೀನು ದಾರಿ ತೋರಿಸ್ತೀಯ ಅಂತ ಹೇಳಿ ಗೌತಮ್ ಅವರು ಅಂದ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಅರ್ಚಕರು ಬಂದು ಕೂಡ ಇಲ್ಲಿ ಅರ್ಚನೆ ಮಾಡ್ತಾ ಹೇಳ್ತಾ ಇರ್ತಾರೆ, ಹೂವನ್ನು ಕೊಡ್ತಾರೆ. ಹಾಗೆ ಈ ಕಡೆ ಗೌತಮ್ ಹಣೆಗೆ ನೀವು ಕುಂಕುಮ ಇಟ್ಕೊಳ್ಳಿ ಮತ್ತು ನೀವು ಭೂಮಿಕಾ ಹಣೆಗೂ ಕುಂಕುಮ ಇಡಿ ಅಂತ ಹೇಳಿ ಹೇಳ್ತಾರೆ. ಆಗ ಅವರು ಸುಮ್ಮನೆ ಒಬ್ಬರನ್ನೊಬ್ಬರು ನೋಡ್ತಾ ಇರ್ತಾರೆ. ಆಗ ಅರ್ಚಕರು ಮತ್ತೆ ಹೇಳ್ತಾರೆ, ನೀವು ಭೂಮಿಕಾ ಹಣೆಗೆ ಕುಂಕುಮ ಇಟ್ಟರೆ ನಿಮ್ಮ ಆಯುಷ್ಷು ವೃದ್ಧಿ ಆಗುತ್ತೆ, ಹಾಗೆ ನೀವು 100 ವರ್ಷಗಳ ಕಾಲ ಇಬ್ಬರು ಚೆನ್ನಾಗಿ ಬದುಕ್ತೀರಾ ಅಂತ ಹೇಳಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ತಲೆಯನ್ನು ಬಗ್ಗಿಸ್ತಾರೆ. ಆಗ ಗೌತಮ್ ಅವರು ಕೂಡ ಅವರ ಹಣೆಗೆ ಕುಂಕುಮವನ್ನು ಇಡ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರು ಕೂಡ ತುಂಬಾ ಖುಷಿ ಆಗ್ತಾರೆ. ಹಾಗೆ ಭೂಮಿಕಾ ಅವರು ಕೂಡ ಹಾಗೆ ಖುಷಿಯಲ್ಲಿ ಹಳೆ ನೆನಪುಗಳನ್ನು ಅವರು ಯೋಚಿಸ್ತಾ ಇರ್ತಾರೆ. ಹಾಗೆ ಮಿಂಚು ಮತ್ತೆ ಈ ಕಡೆ ಅಪ್ಪು ಕೂಡ ಅದನ್ನು ನೋಡಿ ತುಂಬಾ ಖುಷಿಯಲ್ಲಿ ಇರ್ತಾರೆ. ಹಾಗೆ ಈ ಕಡೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗೌತಮ್ ಭೂಮಿಕಾ ಅವರು ಎಲ್ಲರೂ ಮತ್ತೆ ಶಾಲೆಗೆ ಅಂತ ಹೊರಡ್ತಾ ಇರ್ತಾರೆ. ಆಗ ಗೌತಮ್ ಅವರು ನಾನು ಭೂಮಿಕಾಗೆ ಹೇಗೆ ವಿಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆ ದೇವರು ವಠಾರದ ಜನರ ರೂಪದಲ್ಲಿ ಬಂದು ಭೂಮಿಕಾಗೆ ಕೇಕ್ ತಿನ್ನಿಸೋ ಹಾಗೆ ಮಾಡಿದ್ರು, ಹಾಗೆ ಅರ್ಚಕರ ರೂಪದಲ್ಲಿ ಬಂದು ಭೂಮಿಕಾಗೆ ಕುಂಕುಮ ಇಡೋ ಹಾಗೆ ಮಾಡಿದ್ರು, ಇದೆಲ್ಲ ಮಾಡಿದ ದೇವರು ನಮ್ಮನ್ನು ಒಂದು ಮಾಡೇ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳಿ ಗೌತಮ್ ಅವರು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ಈ ಕಡೆ ಆನಂದ್ ಅವರು ಕೂಡ ಗೌತಮ್ಗೆ ಕಾಲ್ ಮಾಡಿ ಹೇಳ್ತಾರೆ, ಹೀಗೆ ಅಜ್ಜಿ ಬಂದಿದ್ರು, ಹೀಗೆ ಜಯದೇವ್ ಅವರ ಆಸ್ತಿನ ಹೊಡಿಲಿಕ್ಕೆ ಅಜ್ಜಿನ ಕಿಡ್ನಾಪ್ ಮಾಡಿದ್ದಾನೆ, ಹಾಗೆ ಫೇಕ್ ಅಜ್ಜಿನ
ಕಾರ್ಯವನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಹೇಳಿದರು ಅಂತ ಇಲ್ಲಿ ಹೇಳ್ತಾರೆ. ಹಾಗಾದರೆ ಹೌದಾ, ಅದಕ್ಕೆಲ್ಲ ನಾವೊಂದು ಪ್ಲ್ಯಾನ್ ಮಾಡಲೇಬೇಕು. ಆ ಜಯದೇವ್ಗೆ ಒಂದು ಗತಿ ಕಾಣಿಸ್ಲೇಬೇಕು. ಅವನನ್ನು ಹೀಗೆ ಬಿಟ್ಟರೆ ಇನ್ನೂ ಅತಿಯಾಗಿ ಮಾಡ್ತಾನೆ. ಆದಷ್ಟು ಬೇಗ ನಾವು ಆ ಜಯದೇವ್ಗೆ ಒಂದು ಗತಿಯನ್ನು ಕಾಣಿಸ್ಲೇಬೇಕು ಅಂತ ಹೇಳಿ ಗೌತಮ್ ಅವರು ಕೂಡ ಇಲ್ಲಿ ಆನಂದ್ ಎಲ್ಲರೂ ಕೂಡಿ ಮತ್ತೆ ಮಲ್ಲಿ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ. ಹಾಗೆ ಈ ಕಡೆ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಅಜ್ಜಿನ ಕಾಪಾಡಲಿಕ್ಕೆ ಅಂತ ಹೋಗ್ತಾರೆ. ಇಲ್ಲಿನವರೆಗೆ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.